ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನೋಡಿ, ಈ ಫೆನ್ಸಿಂಗ್ ಇದೆಯಲ್ಲ, ಇಲ್ಲಿಂದ ಈ ಫೆನ್ಸಿಂಗ್ ಶುಂಠಿ ಹಾಕಿದಾರಲ್ಲ, ಈ ಫೆನ್ಸಿಂಗ್ ತನಕ ಇದು ಸರ್ಕಾರಿ ರಸ್ತೆ. ಅಲ್ಲಿ ಕಾಣ್ತಾ ಇರೋದೇ ವಿಲೇಜ್. ಇದು ಜಸ್ಟ್ ಆ ವಿಲೇಜಿಂದ ವಾಕಬಲ್ ಡಿಸ್ಟೆನ್ಸ್ ಇದು. ಸೊ ಸ್ಟೇಟ್ ಹೈವೇಯಿಂದ ನಿಮಗೆ ಇವತ್ತೆಲ್ಲ 1.5 ಕಿಲೋಮೀಟ್ರ್ ಆಗುತ್ತೆ. ಸೊ ವಿಲೇಜ್ ನೋಡಿ, ಈ ವಿಲೇಜಿಂದ ಒಂದು 200 ರಿಂದ 300 ಮೀಟ್ರ್ ಇದೇ ರೀತಿ ಮಡ್ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 3 ಎಕರೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಬಟ್ ಇದು ವೆಟ್ಲ್ಯಾಂಡ್ ಇದು. ಬಟ್ ಪ್ರೆಸೆಂಟ್ ಇವಾಗ ಇವರು ಶುಂಠಿ ಕೊಟ್ಟಿದ್ದಾರೆ. ಈ ರಸ್ತೆ ಕಂಟಿನ್ಯೂ ಆಗುತ್ತೆ. ಬಸ್ ಹೋಗ್ತಿದೆ ನೋಡಿ, KSRTC ಬಸ್ಸು. ಅದು ಹುಲ್ಲಳ್ಳಿ ಟು ನಂಜನಗೂಡಿಗೆ ಹೋಗೋ ರಸ್ತೆ. ಸೊ ನಂಜನಗೂಡಿಂದ 10 ಕಿಲೋಮೀಟ್ರು, ಅದು ಕೂಡ ಸ್ಟೇಟ್ ಹೈವೇ. ಇದು ಪ್ಯೂರ್ ರೆಡ್ ಸಾಯಿಲ್. ಇದು ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ. ಇದು ಆ್ಯಕ್ಚುಲಿ ಬೇಸಿಕಲಿ ಇದು ವೆಟ್ಲ್ಯಾಂಡ್. ಇದು ಫೇಸಿಂಗ್ ಬಂದು ವೆಸ್ಟ್ ಫೇಸಿಂಗ್. ಇದು ಪಶ್ಚಿಮಕ್ಕೆ ಫೇಸಿಂಗ್ ಇರೋಂಥದ್ದು. ಸೊ DC ಇದೆ, ಒಂದು ಪುಟ್ಟ ಮನೆ ಇದೆ, ಒಂದು ಬೋರ್ವೆಲ್ ಇದೆ, ಸಾಕಾಗಷ್ಟು ನೀರಿದೆ, ಮತ್ತು ನಿಯರ್ ಬೈ ವಿಲೇಜ್ ಇದೆ. ಈ ಪ್ರಾಪರ್ಟಿ ಬಂದು ಟೋಟಲ್ 3 ಎಕರೆ. ಇದು ಒಂದು ಬೋರ್ವೆಲ್ ಇದೆ, ಅರ್ಧ ಶುಂಠಿ ಹಾಕಿದ್ದಾರೆ, ಇನ್ನು ಅರ್ಧ ಖಾಲಿ ಬಿಟ್ಟಿದ್ದಾರೆ. ಇದು ಖಾಲಿ ಬಿಡಲಿಕ್ಕೆ ರೀಸನ್ ಏನು ಅಂತಂದರೆ, ನೋಡಿ, ಏನು ಈ ಸಣ್ಣ ನಾಲೆ ಇದೆಯಲ್ಲ, ಅಲ್ಲಿ ನೀರು ಹರಿದು ಹೋಗುತ್ತೆ. ನೀರು ಬಿಟ್ಟಂಥ ಸಂದರ್ಭ ಬಂದಾಗ ಸ್ವಲ್ಪ ಇದು ವಸ್ತಿ ಆಗುತ್ತೆ. ಸೊ ಅದಕ್ಕೆ ಇವರು ಇದನ್ನು ಶುಂಠಿ ಕಂಟಿನ್ಯೂ ಮಾಡಿಲ್ಲ. ಸೊ ಇದಕ್ಕೆ ಪ್ಯಾಡಿ ಹಾಕೊಬೋದು ನೀವು. ವರ್ಷಕ್ಕೆ 2 ಬೆಳೆ ಭತ್ತ, ಜೊತೆಗೆ ನೀವು ಬೇಕಾದ್ರೆ ತೆಂಗನ್ನು ಕೂಡ ಹಾಕೊಬೋದು ಇದಕ್ಕೆ. ನೋಡಿ, ಈ ಭಾಗ ಅರ್ಧ ಹೈಟ್ ಇದೆ, ಅರ್ಧ ಹಳ್ಳ ಆಗುತ್ತಿದ್ದು. ಅಲ್ಲ ಅಳತೆ ಮಾಡಿದಾಗ ಇಲ್ಲಿ ತನಕ ಬಂದಿದೆ ಈ ಲ್ಯಾಂಡ್ ಇದು. ಸೊ ಇದು ಜನರಲ್ ಪ್ರಾಪರ್ಟಿ, ಆ ಕಬ್ಬು ತನಕ ಇದು ಕಸಬಾ ಲಿಮಿಟ್ಗೆ ಬರುತ್ತೆ. ನಂಜನಗೂಡು ರಿಜಿಸ್ಟ್ರೇಷನ್. ಒಟ್ಟು 3 ಎಕರೆ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.